ತುಂಟೆ ಸ್ಮರಣೆ ಭಜಿಸುವರಿಗೆ ಕೈವಲ್ಯ ಜೋಕಿ ಕರುಣಾವರಿತು ತನ್ನ ಮಗನ ಕೂಗಿದವನೇ ಮರಣ ಕಾಲದಿ ಒದಗಿಯುವುದೋ ಪುರಂದರ ವಿಠಲ ಪುರಂದರ ವಿಠಲ ರಾಮ 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 ಸೀತಾ ರಾಮ ಎನ್ನೀರು ರಾಮ 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 ಸೀತಾ ರಾಮ ಎನ್ನೀರು ಅಮರ ಪತಿಯ ದಿವ್ಯ ನಾಮ ಅಮರ ಪತಿಯ ದಿವ್ಯ ನಾಮ ಅಂದಿಂದು ಓದದು ರಾಮ 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 ಸೀತಾ ರಾಮ ಎನ್ನೀರು ಓ ಬರದಿಯ ಮನ ಭಟರು ಬಂದು ಹೊರಡಿರೆಂದು ಮೇಟಿ ಮುರಿಯೇ ಭರದಿಯ ಮನ ಭಟರು ಬಂದು ಹೊರಡಿರೆಂದು ಮೇಟಿ ಮುರಿಯೇ ಕೊರಳಿಗಾತ್ಮ ಸೇರಿದಾಗ ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಓದಗದೋ ರಾಮ 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 ಸೀತಾ ರಾಮ ಎನ್ನೀರು ಓ ಕೆಟ್ಟ ಜನುಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದೇಹ ಕೆಟ್ಟ ಜನುಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದೇಹ ಬಿಟ್ಟು ಹೋಗು ವಾಕ ಪುರಂದರ ಬಿಟ್ಟು ಹೋಗು ವಾಕ ಪುರಂದರ ವಿಠಲ ನಾಮ ಓದಗದೋ ರಾಮ 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 ಸೀತಾ ರಾಮ ಎನ್ನೀರು ಅಮರ ಪತಿಯ ದಿವ್ಯ ನಾಮ ಅಮರ ಪತಿಯ ದಿವ್ಯ ನಾಮ ಅಂದಿಗೊಂದು ಓದಗದೋ ರಾಮ 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 ಸೀತಾ ರಾಮ ಎನ್ನೀರು ಶ್ರೀರಾಮ ಎನ್ನೀರು ರಘುರಾಮ ಎನ್ನೀರು ಓ ಎಲ್ಲರಿಗೂ ನಮಸ್ತೆ ಸರ್. ವೆಲ್ಕಮ್ ಸರ್. ಓವರ್ ಟು ಯು ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದ್ಭುತವಾದ ಹಾಡು. ಥ್ಯಾಂಕ್ ಯು. ಕೃಷ್ಣ ಥ್ಯಾಂಕ್ ಯು ಸರ್. ಹಾಗೆ ಆನಂದ ಆಗೋದು. ಥ್ಯಾಂಕ್ ಯು ಸರ್. ಓಕೆ. ಮಾಸ್ಟರ್ಸ್, ಇವತ್ತು ಶ್ರೀರಾಮನವಮಿ. ಶ್ರೀರಾಮ ನೋಡಿ, ಶ್ರೀ ಅಂದ್ರೇನೆ ರಕ್ಷೆ, ಸಂಪತ್ತು ಅಂತಾರೆ.
ಅಥವಾ ಸಂಪತ್ತು ಅಂದ್ರೆ ಪ್ರಾಪಂಚಿಕ ಆಯ್ತು. ಶ್ರೀ ಅಂದ್ರೆ ಆಧ್ಯಾತ್ಮಿಕ ಏನು ಆತ್ಮಜ್ಞಾನ. ಆ ಶ್ರೀರಾಮನ ಜನ್ಮದಿನ ಇದೆ ಇವತ್ತು. ನಾವು ಶ್ರೀರಾಮನಿಂದ ಏನು ಕಲಿಬೇಕಂದ್ರೆ ಧ್ಯಾನ ಧರ್ಮನ ಕಲಿಬೇಕು. ಆಧ್ಯಾತ್ಮದಲ್ಲಿ ನಾವೇನಪ್ಪ ಕಲಿಯೋದಂದ್ರೆ ಆತ್ಮಜ್ಞಾನ ಕಲಿತೀವಿ, ಧರ್ಮನ್ನ ಪಾಲಿಸೋದು ಕಲಿತೀವಿ. ಅವೆರಡಿದ್ರೆ ಸಾಕು, ಆನಂದ ಸಿಗುತ್ತೆ, ಮುಕ್ತಿ ಸಿಗುತ್ತೆ. ಅದಕ್ಕೆ ಪ್ರತಿ ಆತ್ಮ ಕೂಡ ಬರೋದು. ಪ್ರತಿ ಆತ್ಮ ಏನ್ ಕೋರುತ್ತೆ? ಆ ಜ್ಞಾನನ ಕೋರುತ್ತೆ. ಯಾಕೆ ಜ್ಞಾನ ಬೇಕು? ಆನಂದಕ್ಕೋಸ್ಕರ ಬೇಕು ಜ್ಞಾನ. ಇನ್ನೊಂದು, ಪ್ರಾಪಂಚಿಕದಲ್ಲಿದ್ದೀವಿ, ಈ ದೇಹ ತಗೊಂಡಿದ್ದೀವಿ, ಸಂಸಾರದಲ್ಲಿದ್ದೀವಿ, ಸಮಾಜದಲ್ಲಿದ್ದೀವಿ ಅಂದ್ರೆ ಏನ್ ಬೇಕು? ಆ ಕರ್ಮ ಕಳಿಬೇಕಲ್ಲ. ದೇಹ ಪರವಾದ ನೋವುಗಳಿರ್ಬೋದು, ಮನಸ್ಸಿನ ಪರವಾದ ನೋವುಗಳು, ಭಾವನಾ ಪ್ರಪಂಚದಲ್ಲಿ ನೋವುಗಳಿರ್ಬೋದು. ಆ ನೋವುಗಳೆಲ್ಲ ಹೋಗ್ಬೇಕಲ್ಲ, ಅದೇ ಕರ್ಮ. ಅದೇಗಪ್ಪ ಹೋಗುತ್ತಂದ್ರೆ ಆಧ್ಯಾತ್ಮಿಕ ಕಾಲಿಡ್ಬೇಕು ಎಲ್ಲರೂ. ನೋಡಿ, ಈ ಪ್ರಪಂಚ ತುಂಬಾ, ಇವತ್ತು ಭಾರತ ತುಂಬಾ ಶ್ರೀರಾಮ ನವಮಿನ ಸಂಭ್ರಮಿಸ್ತಿದ್ದಾರೆ. ಬಟ್ ಒಬ್ಬ ಪಿರಮಿಡ್ ಮಾಸ್ಟರ್ ಮಾತ್ರ ಈ ರಾಮನವಮಿ ಏನಂದ್ರೆ ಗೊತ್ತು ಅವನಿಗೆ. ಯಾಕಂದ್ರೆ ಅವನು ಯಾವಾಗ್ಲೂ ಕೂಡ ಆ ಒಂದು ಆಂಜನೇಯನ ಅಪ್ಕಂತಾನ ಅವನು. ಯಾರು ಆಂಜನೇಯ? ಆ ಶ್ವಾಸನೇ ಆಂಜನೇಯ. ನೋಡಿ, PSSM ಯಾಕಿರೋದಂದ್ರೆ ಆ ಶ್ವಾಸ ಜೊತೆ ಒಂದಾಗಿರೋದು. ಎಲ್ಲರನ್ನು ಆ ಶ್ವಾಸ ಜೊತೆ ಒಂದಾಗಿ, ಆಂಜನೇಯನ ಜೊತೆ ಒಂದಾಗಿ, ಆಂಜನೇಯನ ಜೊತೆ ಅಪ್ಕೊಳ್ಳಿ ಅಂತ ಹೇಳಕ್ ಇರೋದು PSSM ಮೂಲ ಸಿದ್ಧಾಂತ. PSSM ಒಂದು ಗ್ರ್ಯಾಂಡ್ ಮೆಸೇಜ್ ಏನಪ್ಪಾ ಅಂದ್ರೆ ಶ್ವಾಸ ನೀಡಿ ಅಂತ. ನಮ್ಮ ಗುರುಗಳು ಹೇಳಿದ್ದದೆ, ನಿನ್ ಶ್ವಾಸ ನೀಡಿ ಅಂತ ಹೇಳಿದ್ದು. ನಿನ್ನ ಗುರು ನಿನ್ನಲ್ಲೇ ಇದ್ದಾನೆ, ಬೇರೆ ಯಾರು ಬೇಕಿಲ್ಲ ನಿನಗೆ. ಗುರು ಸಿಕ್ಕ ಮೇಲೆ ಇನ್ಯಾರು ಬೇಕು? ನೋಡಿ, ಆ ಗುರುನ ಮರ್ತಿದ್ದಾರೆ. ಹಂಗಾಗಿ ಶ್ರೀರಾಮನವಮಿ ಹೊರಗಡೆನ ಸೆಲೆಬ್ರೇಟ್ ಮಾಡ್ತಾರೆ, ಒಳಗಡೆ ದುಃಖದಲ್ಲಿ ಬದುಕ್ತಿದ್ದಾರೆ. ಒಳಗಡೆ ಎಲ್ಲ ದುಃಖ, ಒಳಗಡೆ ಎಲ್ಲ ಅಂಧಕಾರ, ಒಳಗಡೆ ಎಲ್ಲ ಭಯ, ಒಳಗಡೆ ಎಲ್ಲ ಕೋಪ, ಅಸೂಯೆಗಳು. ಹೊರಗಡೆ ಮಾತ್ರ ಸೆಲೆಬ್ರೇಷನ್. ನೋಡಿ, ಹೊರಗಡೆ ಸುಮ್ನೆ ಕುಣಿತಾರೆ, ಕೂಗಾಡ್ತಾರೆ, ಬಟ್ ಒಳಗಡೆ ಎಲ್ಲ ಕೊಳಕೆ. ಅದು ಹೋಗ್ತಾರೆ. ಏನ್ ಬೇಕು? ಆ ಆಂಜನೇಯನ ಅಪ್ಕೋಬೇಕು ಎಲ್ಲರೂ. ಆ ಆಂಜನೇಯನ ಮರ್ತಿದ್ದಾರೆ, ಆ ಶ್ವಾಸ ಅಂತಕ್ಕಂಥ ಪವನ ಪುತ್ರನ ಮರ್ತಿದ್ದಾರೆ. ಪವನ ಅಂದ್ರೆ ಏನು? ಗಾಳಿ. ಗಾಳಿನ ಮರ್ತಿದ್ದಾರೆ, ಹಂಗಾಗಿ ದುಃಖ. ಗುರುನೇ ದೂರ ಮಾಡ್ಕೊಂಡಿದ್ದಾರೆ, ಸಮಸ್ಯೆ. ಗುರು ಇಲ್ಲ ಅಂದ್ರೆ ಏನಾಗುತ್ತೆ? ಸಮಸ್ಯೆನೇ ಪ್ರಾರಂಭ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಶ್ರೀರಾಮನವಮಿಂದ ಏನ್ ತಿಳ್ಕೋಬೇಕು? ಆ ಪವನ ಪುತ್ರನ ಜೊತೆ ಯಾವಾಗ್ಲೂ ಒಂದಾಗ್ಬೇಕು. ನೋಡಿ, ರಾಮ ಆ ಸೀತೆ ಆ ರಾವಣ ಎತ್ಕೊಂಡು ಹೋದ. ಏನ್ ಮಾಡ್ಬೇಕಂತ ಬೇಜಾರಾದಾಗ ಆಂಜನೇಯ ಬಂದ. ನೋಡಿ, ಆಂಜನೇಯ ಬಂದ ತಕ್ಷಣ ರಾಮಗ ಅವ್ರು ಬೆಟ್ಟದಷ್ಟು ಬಲ ಬಂತು. ಆ ಲಕ್ಷ್ಮಣ ಹೋದ, ದೇಹ ಬಿಟ್ಟ. ಅವಾಗ ಮತ್ತೆ ಆಂಜನೇಯ ಬಂದ, ಹೋಗಿ ಆ ಒಂದು ಕಿಷ್ಕಿಂಧ ಪರ್ವತದಿಂದ ಔಷಧಿ ತಂದ, ಆ ಲಕ್ಷ್ಮಣನ್ ಬದುಕಿಸಿದ. ಅಂದ್ರೆ ಆಂಜನೇಯ ಎಲ್ಲ ಟೈಮಲ್ಲೂ ಇದ್ದಾನೆ ಯಾವಾಗ್ಲೂ. ಆ ರಾಮಗೆ ಯಾವಾಗ ಯಾವಾಗ ಕಷ್ಟ ಬಂತು ಅವಾಗ ಆಂಜನೇಯ ಇದ್ದಾನೆ. ನೋಡಿ, ನಾವ್ ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು? ನಮ್ಮ ಕಷ್ಟ ಯಾವಾಗ ಬಂದನೆ ಅವಾಗ ನಿನ್ನ ಗುರು ಹಿಡ್ಕ. ಕಷ್ಟ ಬಂದಾಗ ಅಂದಲ್ಲ, ಕಷ್ಟ ಬರಕ್ಕಿಂತ ಮುಂಚೆ ಕೂಡ ಪ್ರತಿ ಕ್ಷಣ, ಪ್ರತಿ ದಿನ 3 ಗಂಟೆ ಶ್ವಾಸ ನೀಡಿ, ಆ ಕಷ್ಟ ಬರೋದು ಕೂಡ ದೂರ ಆಗುತ್ತೆ. ನೋಡಿ, ಆ ರಾಮಗೆ ಅವನ್ ಮೆಸೇಜ್ ಏನು? ಎಲ್ಲ ರಾಮಾಯಣ ಮೆಸೇಜ್ ಏನು? ಆ ಆಂಜನೇಯನ ಜೊತೆ ಒಂದಾಗುವಂತ. ನೋಡಿ, ಎಲ್ಲೆಲ್ಲಿ ಆಂಜನೇಯ ಇದ್ದ ಅಲ್ಲಿ ರಾಮನ ಕೆಲಸ ಸುಸೂತ್ರವಾಗೋದು. ನೋಡಿ, ನಮಗೂ ಕೂಡ ಅಷ್ಟೇ, ಆ ಆಂಜನೇಯ ನಡಿಬೇಕು, ಪುತ್ರ ನಡಿಬೇಕು. ನಮ್ಮ ಕೆಲಸಗಳೆಲ್ಲ ಸುಲಭ ಆಗ್ತದೆ, ಆ ಒಂದು ಕರ್ಮ ದೂರ ಆಗುತ್ತೆ. ಆ ದೇಹದಲ್ಲಿರ್ತಕ್ಕಂಥ ಕರ್ಮ ಆಗ್ಬೋದು, ಮನಸ್ಸಲ್ಲಿರ್ತಕ್ಕಂಥ ನೋವುಗಳು ಆಗ್ಬೋದು, ಆ ಎಮೋಷನ್ಸ್, ಭಾವನೆಗಳು ಲೋ ಇರ್ತವೆ, ಆ ಲೋ ಎನರ್ಜಿ ಆಗ್ಬೋದು. ನೋಡಿ, ಆತ್ಮಜ್ಞಾನ ಬೇಕಾ? ಪ್ರಶ್ನೆಗಳಿದಾವೆ, ಪ್ರಾಪಂಚಿಕ ಪ್ರಶ್ನೆಗಳು, ಆಧ್ಯಾತ್ಮಿಕ ಪ್ರಶ್ನೆಗಳಿದಾವೆ. ಆ ಶ್ವಾಸ ನೀಡಿ, ಆಂಜನೇಯ ನೀಡಿ. ನೋಡಿ, ಆಂಜನೇಯನ ಬಟ್ ನಾವು ಬಿಟ್ಟಿದ್ದೀವಿ. ನೋಡಿ, ಹಂಗಾಗಿ ರಾಮ ಇವತ್ತಿಗೂ ನೆನೆಸ್ತೀವಿ ರಾಮನ್ ನಾವು. ಅದೇ ಲೋಕ ಕಲ್ಯಾಣ. ರಾಮ ಲೋಕ ಕಲ್ಯಾಣ ಮಾಡಕ್ಕೆ ಯಾಕಾಯ್ತು ಅಂದ್ರೆ ಆ ಒಂದು ಆಂಜನೇಯನ ಯಾವತ್ತೂ ಬಿಡ್ಲಿಲ್ಲ. ಯಾವಾಗ್ಲೂ ಆಂಜನೇಯ ಪಕ್ಕನೆ ಇರ್ತಿದ್ದ. ಆ ಒಂದ್ ಕಡೆ ಸೀತೆ, ಒಂದ್ ಕಡೆ ರಾಮ, ಮಧ್ಯೆ ಲಕ್ಷ್ಮಣ
ಲಕ್ಷ್ಮಣ ಆಂಜನೇಯ ಯಾವಾಗ್ಲೂ ಜೊತೆಗೆ ಇರ್ತಿದ್ರು, ಯಾವಾಗ್ಲೂ ನೋಡಿ. ಅವ್ರು ಬಿಟ್ಟು ಯಾವಾಗ್ಲೂ ಇಲ್ಲ ಅವ್ರು, ನೋಡಿ ನೀವೆಲ್ಲಿ ಗಮನಿಸಿ, ಒಬ್ಬರನ್ನೊಬ್ಬ ಯಾವಾಗ್ಲೂ ಇದ್ರು ನೋಡಿ. ಹಾಗಾಗಿ ಫಸ್ಟ್ ಮೆಸೇಜ್ ಏನಪ್ಪಾ ಅಂದ್ರೆ, ಆಂಜನೇಯ ನಡಿಬೇಕು, ನಾವು ಪವನ ಪುತ್ರ ನಡಿಬೇಕು. ಅವಾಗೆ ಆತ್ಮಜ್ಞಾನ, ಅವಾಗೆ ಆನಂದ, ಅವಾಗೆ ಕರ್ಮಗಳೆಲ್ಲ ದೂರ ಆಗ್ತವೆ, ಕಷ್ಟಗಳೆಲ್ಲ ದೂರ ಆಗ್ತವೆ ನೋಡಿ. ಆಮೇಲೆ ನಾವು ಯಾವಾಗ ಆ ಆ ಶ್ವಾಸನ ಹಿಡಿತೀವಿ, ಆಂಜನೇಯ ಹಿಡಿತೀವಿ, ಗೊತ್ತಾಗುತ್ತೆ ನಮಗೆ ನಾವು ಆತ್ಮ ಪದಾರ್ಥ ನೋಡಿ. ರಾಮ ಅಂದ್ರೆ ಏನು? ಆ ಶ್ವಾಸನ ಹಿಡಿದ ರಾಮ ಅಂದ್ರೆ ಆತ್ಮ. ಇಲ್ಲಿ 4 ಬರ್ತವೆ, 4 ವಿಷಯಗಳು ಅಂದ್ರೆ 4 ಪಾತ್ರಗಳು ಬರ್ತವೆ ರಾಮಾಯಣದಲ್ಲಿ. ಏನು? ರಾಮ, ಸೀತೆ, ಆಂಜನೇಯ, ಲಕ್ಷ್ಮಣ ಮೇನು ಇವರು. ಫಸ್ಟ್ ರಾಮ ಅಂದ್ರೆ ಆತ್ಮ, ಆಂಜನೇಯ ಅಂದ್ರೆ ಶ್ವಾಸ, ಸೀತೆ ಅಂದ್ರೆ ಶಕ್ತಿ, ಕಾಸ್ಮಿಕ್ ಎನರ್ಜಿ, ಪ್ರಾಣಶಕ್ತಿ. 4ನೇದು ಆ ಲಕ್ಷ್ಮಣ. ಲಕ್ಷ್ಮಣ ಅಂದ್ರೆ ಏನು? ಬುದ್ಧಿ, 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 ಆಧ್ಯಾತ್ಮಿಕ ಬುದ್ಧಿ ನೋಡಿ. ಆ ಬುದ್ಧಿನ ಉಪಯೋಗಿಸ್ಬೇಕು, ಆ ಬುದ್ಧತ್ವ ಪಡಿಬೇಕು ಎಲ್ಲರೂ ಕೂಡ ನೋಡಿ. ಆ ಲಕ್ಷ್ಮಣ ಹೇಳ್ತಾನೆ ಸೀತೆಗೆ, ಆ ಜಿಂಕೆ ಮಾಯಾ ಜಿಂಕೆ ಅದು, ಹೋಗ್ಬೇಡ, ಆರ್ಬೇಡ ತಾಯಿ, ಹೋಗ್ಬೇಡ ಅಂತಂದ್ರೆ ಕೇಳಲ್ಲ ಸೀತೆ. ಬುದ್ಧಿಯಿಂದ ಹೇಳ್ದ, ಕಷ್ಟ ಅನುಭವಿಸಿದ್ರು. ಅವಾಗ ರಾಮಾಯಣ ಶುರುವಾಯ್ತು. ಅಂದ್ರೆ ನಮ್ಮ ಒಂದು ಆತ್ಮ ಇಂಟ್ಯೂಷನ್ ಹೇಳ್ತಾ ಇರುತ್ತೆ, ಕೆಟ್ಟ ಕೆಲಸ ಮಾಡ್ಬೇಡ. ಒಳಗಡೆ ಆತ್ಮ ಬುದ್ಧಿ ಹೇಳ್ತಾ ಇರುತ್ತೆ, ದಡ್ಡ ಕೆಲಸ ಮಾಡ್ಬೇಡ, ಮಾಂಸ ತಿನ್ಬೇಡ, ಬೇರೆಯವ್ರ ವಿಷಯಕ್ಕೆ ತಲೆ ಹಾಕ್ಬೇಡ, ಬೇರೆಯವ್ರ ವಿಷಯ ಮಾತಾಡ್ಬೇಡ, ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನೀನ್ ಯಾರಂತ ತಿಳ್ಕ ನೋಡಿ. ಒಳಗಡೆ ಬುದ್ಧಿ ಹೇಳ್ತಾ ಇರುತ್ತೆ, ಬಟ್ ಏನ್ ಮಾಡ್ತಾನೆ? ಸಮಯ ವ್ಯರ್ಥ ಮಾಡ್ತಾನೆ, ವೇಸ್ಟ್ ಮಾತಾಡ್ತಾನೆ. ಅಂದ್ರೆ ಟೋಟಲಿ ಒಂದು ದೊಡ್ಡ ರಾಮಾಯಣ ಅಂದ್ರೆ ಏನು? ಕಂಪ್ಲೀಟ್ ಆಧ್ಯಾತ್ಮ, ಅಲ್ಲಿ ಎಲ್ಲ ಇದೆ. ರಾಮ ಅಂದ್ರೆ ಆತ್ಮ ಪದಾರ್ಥ, ನೀನ್ ಯಾರಂತ ತಿಳ್ಕಂತೆ. ರಾಮ ಅಂದ್ರೆ ಸೀತೆ ಶಕ್ತಿ, ಆ ಶಕ್ತಿ ಪಡೆಯ ಮಾರ್ಗ. ಶಕ್ತಿ ಯಾವಾಗ್ಲೂ ಶಕ್ತಿ ತಗ ನೀನು, ಆ ಸೀತೆ ಯಾವಾಗ್ಲೂ ತುಂಬಿರ್ಬೇಕು ನಿನ್ನಲ್ಲಿ. ಅದ್ರ ಜೊತೆಗೆ ಆ ಸೀತೆ ಜೊತೆ ಒಂದಾಗದಂದ್ರೆ ಆ ಸ್ತ್ರೀ ತತ್ವ ಎಲ್ಲ ರೂಢಿಸ್ಕೋಬೇಕು ನೋಡಿ. ಅದು ಕೂಡ ಇದೆ ಮೆಸೇಜ್. ಸ್ತ್ರೀ ಅಂದ್ರೆ ಏನು? ಕರುಣೆ. ಸ್ತ್ರೀ ಅಂದ್ರೆ ಏನು? ಸಹನೆ. ಸ್ತ್ರೀ ಅಂದ್ರೆ ಮಮತೆ. ಸ್ತ್ರೀ ಅಂದ್ರೆ ಸೇವೆ ನೋಡಿ. ಆ ಸ್ತ್ರೀ ಮನೇಲಿ ಯಾವಾಗ್ಲೂ ಸೇವೆ ಮಾಡ್ತಿರ್ತಾಳೆ, ಈ ಪುರುಷ ತಿಂತಾ ಇರ್ತಾನೆ. ಅಲ್ಲ, ಅದನ್ನ ಕಲಿಬೇಕು ಸ್ತ್ರೀಯಿಂದ ನೋಡಿ. ಸೊ ಹಾಗಾಗಿ ರಾಮಾಯಣ ಅಂದ್ರೆ ಏನು? ರಾಮನವಮಿ ಅಂದ್ರೆ ಏನು? ಧ್ಯಾನಕ್ಕೆ ಬರಬೇಕು, ಆ ಶಕ್ತಿ ಪಡೆಯ ಮಾರ್ಗ ಹಿಡಿಬೇಕು, ಶಕ್ತಿ ಜೊತೆ ಯಾವಾಗ್ಲೂ ಒಂದಾಗ್ಬೇಕು, ಶಕ್ತಿನ ವೇಸ್ಟ್ ಮಾಡ್ಕೋಬಾರ್ದು, ಸ್ತ್ರೀ ತತ್ವ ಕಲಿಬೇಕು ಎಲ್ಲರೂ ಕೂಡ, ಪ್ರತಿ ಪುರುಷ ಕೂಡ. ಹೇಗೆ ಶಿವ ಪಾರ್ವತಿ ತತ್ವವನ್ನ ರೂಢಿಸ್ಕೊಂಡ, ಅರ್ಧನಾರೀಶ್ವರ ಆದ ನೋಡಿ. ಪಾರ್ವತಿ ಆಗಬೇಕಾಗಿಲ್ಲ, ಪಾರ್ವತಿ ಆಗ್ಲೇ ಅವಳು ಸಂಪೂರ್ಣ, ಬಟ್ ಶಿವ ಸಂಪೂರ್ಣ ಆಗ್ಲಿಲ್ಲ. ಪಾರ್ವತಿ ತತ್ವ ಯಾವಾಗ ಬಂತು ಅವಾಗ ಸಂಪೂರ್ಣ ಆದ ನೋಡಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಆಂಜನೇಯನ ಜೊತೆ ಇರ್ಬೇಕು, ಸ್ತ್ರೀ ತತ್ವವನ್ನ ರೂಢಿಸ್ಕೋಬೇಕು, ಬುದ್ಧಿಪರವಾಗಿ ಬದುಕ್ಬೇಕು ನೋಡಿ. ಇಷ್ಟಿದೆ ರಾಮಾಯಣ ಅಂದ್ರೆ, ಸಣ್ಣ ವಿಷಯ ಅಲ್ಲ ರಾಮಾಯಣ ಅಂದ್ರೆ. ಇದು ನನಗೂ ಗೊತ್ತಿಲ್ಲ, ಧ್ಯಾನ ಮಾಡ್ಮೇಲೆ ಗೊತ್ತಾಯ್ತು. PSS ಅಂದ್ರೆ ಏನು? ಇದನ್ನ ಕರೆಕ್ಟ್ ಆಗಿ ಹೇಳ್ಕೊಡುತ್ತೆ ಈ ವಿಷಯಗಳನ್ನ, ಪ್ರತಿಯೊಬ್ರು ಕೂಡ ಮನದಟ್ಟಾಗಂಗೆ. ರಾಮಾಯಣ ಅಂದ್ರೆ ಏನಪ್ಪ? ಇದೇ ರಾಮಾಯಣ. ರಾಮಾಯಣ ಅಂದ್ರೆ ಧ್ಯಾನಾಯಣ. ರಾಮಾಯಣ ಅಂದ್ರೆ ಧರ್ಮವಾಗಿರೋದು, ಮಾಂಸ ತಿನ್ಬಾರ್ದು, ಅಹಿಂಸಾ ಪರವಾಗಿರ್ಬೇಕು, ಬೇರೆಯವ್ರಿಗೆ ಹಿಂಸೆ ಮಾಡೋದಲ್ಲ, ಬೇರೆಯವ್ರ ವಿಷಯ ಮಾತಾಡೋದಲ್ಲ, ಬೇರೆಯವ್ರಿಗೆ ನೋವು ಮಾಡೋದಲ್ಲ. ಇನ್ನೇನು ರಾಮಾಯಣ ಅಂದ್ರೆ ಏನಲ್ಲ, ಇವೇ ಎಲ್ಲೊಂದು ಕೂಡ ಬರೋದ್ ಎರಡೇ ಮಾಸ್ಟರ್ಸ್, ಯಾವತ್ತು ತಿಳ್ಕೊಳ್ಳಿ. ಒಂದು ಧ್ಯಾನ, ಇನ್ನೊಂದ್ ಕಡೆ ಅಹಿಂಸೆ. ರಾಮಾಯಣಕಾರ ಹೋಗಿ, ಮಹಾಭಾರತಕಾರ ಹೋಗಿ, ಯಾವ ಜಗಕ್ಕಾದ್ರೂ ಹೋಗಿ, ಆಧ್ಯಾತ್ಮದ ಇವೆರಡೇ ಒಂದು 2 ಪಿಲ್ಲರ್ಗಳು. ಆಧ್ಯಾತ್ಮದ ಏನು? ಒಂದು ಧ್ಯಾನ, ಇನ್ನೊಂದು ಅಹಿಂಸೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಆ ರಾಮಾಯಣವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ತಮ್ಮ ಜೀವನದಲ್ಲಿ ಎಲ್ಲ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಆನಂದ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಆನಂದ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಆತ್ಮಜ್ಞಾನ ಸಿಗುತ್ತೆ, ಪ್ರತಿಯೊಬ್ಬರು ಕೂಡ ಎಲ್ಲಾ ಪರವಾದ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬುದ್ಧಿಪರವಾದ ಆರೋಗ್ಯ, ಆಧ್ಯಾತ್ಮಿಕ ಪರವಾದ ಆರೋಗ್ಯ ಎಲ್ಲ ಸಿಗುತ್ತೆ ನೋಡಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ರಾಮಾಯಣವನ್ನ ಇವಾಗ ಹೇಳಿದೆ ಪಾಯಿಂಟ್ಗಳು. ಆಂಜನೇಯ ಅಂದ್ರೆ ಉಸಿರಾಟ, ಶ್ವಾಸ, ಸೀತೆ ಅಂದ್ರೆ ಶಕ್ತಿ, ಸ್ತ್ರೀ ತತ್ವ, ರಾಮ ಅಂದ್ರೆ ಆತ್ಮ, ಆತ್ಮ ತತ್ವದಲ್ಲಿ ಜೀವಿಸು. ನೀನ್ ಯಾರಂತ ತಿಳ್ಕೊಂಡು ಆ ತತ್ವದಲ್ಲಿ ಜೀವಿಸು. ಲಕ್ಷ್ಮಣ ಅಂದ್ರೆ ಬುದ್ಧಿ, ಬುದ್ಧಿಪರವಾಗಿ ಜೀವಿಸು. ನೀನು ಬುದ್ಧಿನ ಉಪಯೋಗಿಸು ಎಲ್ಲ ಕಡೆ. ಕಾಮನ್ ಸೆನ್ಸ್ ಯೂಸ್ ಮಾಡು, ಟೈಮ್ ವೇಸ್ಟ್ ಮಾಡ್ಬೇಡ, ವೇಸ್ಟ್ ಮಾತಾಡ್ಬೇಡ, ವೇಸ್ಟ್ ಆಲೋಚನೆ ಮಾಡ್ಬೇಡ, ವೇಸ್ಟ್ ಕೆಲಸ ಮಾಡ್ಬೇಡ ನೋಡಿ. ಇಷ್ಟಿದೆ ರಾಮಾಯಣ ಅಂದ್ರೆ. ಹಾಗಾಗಿ ದಯವಿಟ್ಟು ಇದನ್ನ ರೂಢಿಸ್ಕೊಳ್ಳಿ ಅಂತ
ನಾನು ರಾಮನವಮಿ ಪ್ರಯುಕ್ತ ನಿಮ್ಮೆಲ್ಲರಲ್ಲಿ ಕೇಳ್ಕೊಂತೀನಿ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬಂದು ರಾಮನ ಬಗ್ಗೆ ಒಂದೆರಡು